ಕೃಪಾಚಾರ್ಯರು. ಈ ಕೃಪಾಚಾರ್ಯರು ಭೀಷ್ಮಾಚಾರ್ಯರ ಸಮಕಾಲೀನರು, ಅಂದರೆ ಈ ದೇವವ್ರತನ ಸಮಕಾಲೀನರು. ಇವರ ಜನ್ಮ ಹೇಗಾಯಿತು ಅದನ್ನು ಮಹಾಭಾರತ ತಿಳಿಸ್ಕೊಂಡು ಬರ್ತದೆ. ಒಮ್ಮೆ ಈ ಶಂತನುವೆ ಬೇಟೆಗೋಸ್ಕರ ಹೋಗಿದ್ದಂತೆ. ಹೋದಾಗ ಒಂದು ಸಣ್ಣ ಅವಳಿ ಜವಳಿ ಅಂತ ಹೇಳ್ತೇವಲ್ಲ, ಒಂದು ಗಂಡು ಒಂದು ಹೆಣ್ಣು, ಎರಡು ಪುಟ್ಟ ಶಿಶುಗಳನ್ನು ಕಂಡಂತೆ. ಆ ಎರಡು ಶಿಶುಗಳನ್ನು ನೋಡಿ ಅವನಿಗೆ ತುಂಬ ಕೃಪೆ ಬಂದಂತೆ ಅವುಗಳಂತೆ. ಅಯ್ಯೋ ಪಾಪ, ಈ ಮಕ್ಕಳಿಗೆ ಯಾರೂ ಇಲ್ವಲ್ಲ ಅಂತ ತಾನು ಎತ್ಕೊಂಡು ಬಂದು ತನ್ನ ಅರಮನೆಯಲ್ಲೇ ಸಾಕಿದ್ನಂತೆ. ತನ್ನ ಮಕ್ಕಳ ಹಾಗೆ ಸಾಕಿದಾನಂತೆ. ಅವರೇ ಕೃಪಾಚಾರ್ಯರು. ಕೃಪಾ ಅಂದರೆ ಕೃಪೆಗೆ ಪಾತ್ರನಾದದಿಂದ ಕೃಪಾ. ಆ ಹೆಣ್ಣು ಮಗಳೇನಿದ್ದಾಳೆ ಅವಳು ಕೃಪಿ, ಕೃಪಿ. ಇದು ಯಾರಪ್ಪ, ಈ ಮಕ್ಕಳು ಯಾರು ಅಂತ ಹೇಳಿದರೆ, ಯಾರೋ ಕಾಡಿನಲ್ಲಿ ಅನಾಥವಾಗಿಬಿಟ್ಟು ಹೋದದ್ದ ಅಂದರೆ ಅಲ್ಲ, ಒಬ್ಬ ಶರದ್ವಾನ್ ಅಂತ ಋಷಿಯ ಮಕ್ಕಳು ಇವರು. ಅಯ್ಯೋ ಅವನ್ಯಾಕೆ ಈ ರೀತಿ ಬಿಟ್ಟು ಹೋದ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಈ ಶರದ್ವಾನ್ ಏನಿದ್ದಾನೆ ತಪಸ್ಸಿಗೆ ಕೂತಿದ್ದಾನಂತೆ. ಕೂತಿದ್ದಾಗ ಅಲ್ಲಿ ಊರ್ವಶಿ ಬಂದ್ಲಂತೆ. ಊರ್ವಶಿಯನ್ನು ನೋಡಿದ್ದೇ ತಡ ದೈವ ಇಚ್ಛೆ ಅಂದರೆ ಮುಂದೆ ಏನಾಗಬೇಕು ಅದಾಗಬೇಕಲ್ವ, ಶರದ್ವಾನಿನ ರೇತಸ್ಸು ಬಿದ್ದೋಗ್ಬಿಡ್ತಂತೆ, ಕೆಳಗೆ ಬಿತ್ತಂತೆ ರೇತಸ್ಸು. ಋಷಿಗಳ ರೇತಸ್ಸು ಯಾವತ್ತೂ ವ್ಯರ್ಥ ಅಲ್ಲ. ಮತ್ತು ನಮ್ಮ ಹಾಗೆ ಅವರೇನು ಕಾಮುಕರಲ್ಲ ಋಷಿಗಳು, ನಮ್ಮ ಹಾಗೆ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವವರಲ್ಲ ಅವರು. ಆ ರೀತಿ ಇದ್ದರೆ ತಪಸ್ಸು ಮಾಡಲಿಕ್ಕಾಗತ್ತಾ? ಆದರೆ ದೈವ ಇಚ್ಛೆ, ಮುಂದೆ ಏನಾಗಬೇಕಾಗಿದೆ ಅದೆಲ್ಲ ದೈವ ಇಚ್ಛೆ. ಅದಕ್ಕನುಗುಣವಾಗಿ ರೇತಸ್ಸು ಕೆಳಗೆ ಬಿದ್ದೋಯ್ತು. ಆ ರೇತಸ್ಸಿನಿಂದ ಉಂಟಾದವರೇ ಇವರಿಬ್ಬರು. ನಿಜವಾಗಲೂ ಇವರಿಗೆ ಯಾರೇ ತಾಯಿ ಇಲ್ಲ, ಅಯೋನಿಜರು ಅಂತ ಕರೀತಾರೆ. ಅಂದರೆ ಅಮ್ಮನ ಹೊಟ್ಟೆಯನ್ನು ಪ್ರವೇಶ ಮಾಡದೆ ಹುಟ್ಟಿದವರು ಇವರಿಬ್ಬರು. ಈ ಎರಡು ಮಕ್ಕಳು ಕೂಡ ಅಯೋನಿಜರು. ಅದರಲ್ಲಿ ಇವರಿಬ್ಬರು ಕೂಡ ದೇವತಾಂಶ ಸಂಭೂತರು. ಆ ಕೃಪ ಏರಿದ್ದಾರೆ, ಕೃಪನೇ ವಿಷ್ಕಂಭ ಅಂತ ಒಬ್ಬ ರುದ್ರ, ಅವರು ಹುಟ್ಟಿ ಬಂದದ್ದು. ಇವಳೇನಿದ್ದಾಳೆ ಈ ಕೃಪಿ ಮತ್ಯಾರೂ ಅಲ್ಲ, ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರೆಯೇ ಕೃಪಿಯಾಗಿ ಹುಟ್ಟಿ ಬಂದು. ಇವರಿಬ್ಬರನ್ನು ಕೂಡ ಬಹಳ ಚೆನ್ನಾಗಿ ಈ ಶಂತನು ತನ್ನ ಮಕ್ಕಳಾಗೆ ನೋಡಿಕೊಂಡಂತೆ. ಈ ಕೃಪಾಚಾರ್ಯರಾದರೂ ಈ ತಾವು ವಿಷ್ಣುವನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಚಿರಂಜೀವಿ ಆದರು. ಅಂದರೆ ಈ ಕಲ್ಪದ ಕಡೆಯವರೆಗೆ ಆಯುಷ್ಯವುಳ್ಳವರು. ಅದಕ್ಕೆ ಇವತ್ತು ಚಿರಂಜೀವಿಗಳಲ್ಲಿ ನಾವು ಕೃಪಾಚಾರ್ಯರನ್ನು ಲೆಕ್ಕಾಚಾರ ಮಾಡ್ತೇವೆ. ಈ ಕೃಪಾಚಾರ್ಯರು ವಿಶೇಷವಾಗಿ ವಿಶ್ವಾಮಿತ್ರರ ಹತ್ರ ವೇದಾಧ್ಯಯನವನ್ನೆಲ್ಲ ಮಾಡಿದ್ರಂತೆ. ನಂತರ ವೇದವ್ಯಾಸರ ಬಳಿ ದೇವರ ತತ್ವಜ್ಞಾನವನ್ನೆಲ್ಲ ತಾವು ಸಂಪಾದನೆ ಮಾಡಿದ್ರಂತೆ. ಅಷ್ಟಲ್ಲದೆ ಮಹಾಭಾರತ ಹೇಳ್ತದೆ, ಅಪ್ಪ ಶರದ್ವಾನೇನಿದ್ದಾರೆ ಅವರು ಕೂಡ ರಹಸ್ಯವಾಗಿ ಗುಟ್ಟಾಗಿ ಬಂದು ಪಾಠ ಹೇಳಿ ಹೋಗ್ತಾಯಿದ್ರು ಅಂತ ಮಗನಿಗೆ. ಹೀಗೆ ಈ ಕೃಪಾಚಾರ್ಯರಿದ್ದಾರೆ, ಇವರು ಭೀಷ್ಮಾಚಾರ್ಯರಿಗೆ ಸಮಕಾಲೀನರು. ಅಷ್ಟು ಮಾತ್ರ ಅಲ್ಲ, ಸರ್ವಶಸ್ತ್ರಶಾಸ್ತ್ರಗಳಲ್ಲಿ ಪಾರಂಗತರು.